ಚಿಕ್ಕ ಹಳ್ಳಿಯೊಂದರಲ್ಲಿ ಕಾಡಿನ ಮಧ್ಯದಲ್ಲಿ ನೆಲೆಸಿರುವ ಮರೆಯಾದ ವರ್ಷಗಳ ಹಳೆಯ ಮನೆ. ಅಲ್ಲಿ ಯಾರೂ ಹೋಗುತ್ತಿರಲಿಲ್ಲ. ಅನು ಒಂದು ವಿಭಿನ್ನ ಕಥೆಗಾಗಿ ಹಳ್ಳಿಗೆ ಬರುತ್ತಾಳೆ. ಹಳ್ಳಿಯ ಜನರೊಂದಿಗೆ ಮಾತನಾಡಿದಾಗ ಎಲ್ಲರ ಬಾಯಿಯಿಂದ ಒಂದೇ ಮನೆ ಕುರಿತಾದ ಭಯಾನಕ ಕಥೆಗಳು ಕೇಳಿಸುತ್ತವೆ. ಅದು ಶಾಪಿತ ಮನೆ, ರಾತ್ರಿ ಅಲ್ಲಿ ಶಬ್ದಗಳು ಕೇಳಿಸುತ್ತವೆ ಎಂದು ಮನೆ ತನಿಖೆ ನಡೆಸಲು ಅನು ನಿರ್ಧರಿಸಿದಳು. ನಾನೇ ಹೋಗಿ ನೋಡಿ ಬರಬೇಕು, ಶ್ರೀಕಾಂತ್ ಜೊತೆ ಸೇರಿ. ಆ ಮನೆಗೆ ರಾತ್ರಿ 12 ಗಂಟೆಗೆ ಹೆಜ್ಜೆ ಇಡುತ್ತಾರೆ. ಮನೆಗೆ ಬಾಗಿಲು ದೀರ್ಘವಾಗಿ ಎದೆಬಡಿತವನ್ನು ಹೆಚ್ಚಿಸುವಂತೆ ಅಪ್ಪುತ್ತದೆ. ಒಳಗೆ ದೀಪವಿಲ್ಲ. ಶಬ್ದ, ಚಳಿಗೆ ಬೆರಕಾದ ಅಂಧಕಾರ. ರಹಸ್ಯ ದೋಚಿಕೊಳ್ಳುತ್ತದೆ. ಒಂದು ಕೋಣೆಯಲ್ಲಿ ಒಂದು ಹಳೆಯ ಪೆಟ್ಟಿಗೆ ಸಿಗುತ್ತದೆ. ಅದರಲ್ಲಿ ಇರುವುದು ಒಂದು ಹಳೆಯ ದಿನಚರಿ, ಬೆಳ್ಳಿ ಕದಿಯಲ್ಪಟ್ಟ ವಸ್ತುಗಳ ಫೋಟೋ, ಒಂದು ಶವದ ಚಿತ್ರ. ಅನು ಅಚ್ಚರಿಯಿಂದ ಓದುವಂತೆ ತಿಳಿಯುತ್ತದೆ. ಈ ಮನೆ ಒಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿ ಗಣಪತಿ ಅವರದ್ದು. ಅವರು ಅಪಹೃತ ಗಿನ್ನಿಸ್ ಬೆಳ್ಳಿ ನಾಣ್ಯಗಳನ್ನು ಪತ್ತೆ ಹಚ್ಚಿದ್ದರು. ಆದರೆ ಯಾರೋ ಅವನನ್ನು ಕೊಂದು ಆ ಮನೆಯನ್ನು ಶಾಪಿತವಾಗಿದೆ ಎನ್ನಿಸಿ ಜನರನ್ನು ದೂರವಿಟ್ಟಿದ್ದರು. ಅನು ಈ ಕಥೆಯನ್ನು ಬರೆದು ಹೊತ್ತಿಗೆ ನೀಡಿದ ಮೇಲೆ ಸ್ಥಳೀಯ ಪೊಲೀಸರು ತನಿಖೆ ಆರಂಭಿಸಿದರು. 25 ವರ್ಷಗಳ ಹಳೆಯ ಕೊಲೆ ನ್ಯಾಯ ಒದಗಿಸುತ್ತದೆ. ಅನು ಬರೆಯುವುದು ಒಂದಷ್ಟೇ ಕತೆ ಅಂದಿದ್ದಳು.